ಕಾಣಕತ್ತೀನಿ ರೀ. ಸೊ ಫೈನಲಿ ಜಳಕ ಮಾಡಿ ಈ ಥರ ಕಾಣಕತ್ತೀನಿ. ಏನಪ್ಪ ಅಂದ್ರೆ ಸದ ಮಾಡಿ ಬರ್ತಾನ್ರಿ. ಸೊ ಅದಸಲ ಕುಂತೀವಿ, ಬಟ್ ಏನಾದರೂ ಬರ್ಲಾಗೆ ನಾವು ಜಳಕ ಮಾಡಿ ಹೊಂಟ್ಬಿಟ್ಟೇವ್ರಿ. ಈಗ ಟೈಮ್ ರೀ ನೋಡ್ತಿರ್ಬೋದು, ಈ ಸಲ ಭಾಳ ಲೇಟ್ ಆಗಿದೆ ರೀ. ಸೊ ಪ್ರತಿ ಸಲ ಇದಕ್ಕೆ ಜಲ್ದಿ ಹೋಗ್ತಿದ್ದೆವು, ಬಟ್ ಈ ಸಲ ನಮ್ಮ ಸಿದ್ದು ಲೇಟ್ ಮಾಡ್ಯಾನ ರೀ. ಹಂಗಾಗಿ ಲೇಟ್ ಹೊಂಟಿ ಎಲ್ಲ ಎತ್ತಿಂಗ್ ಮಾಡ್ತೇವೆ ಹೊಂಟ್ರಿ ನೋಡಿ. ನಾವಿದ್ರ ಬೈಕಲ್ಲಿ ಹೊಂಟೀವಿ ರೀ. ದಿನ ಬೆಳಕಾಗಿಲ್ಲ ರೀ, ಇನ್ನೂ ಸ್ವಲ್ಪ ಕತ್ಲಿನೇ ಅದ. ಅಣ್ಣ ಹೊಲ್ದಾಗ ಹೋಗೋಣ ಬೆಳಕಾಗತ್ತೆ. ಹೊಲಕ್ಕೆ ಬಂದ್ರಿ ಚೆಗೀವ್ರಿ. ಆ್ಯಂಡ್ ಈಗ ಆರಾಮ್ ಬೆಳಕಾಗತ್ತ ನೋಡ್ತಿರ್ಬೋದು. ಫುಲ್ ಪೀಸ್ಫುಲ್ ರೀ. ಆ್ಯಂಡ್ ಈಗ ಪೂಜೆ ಗೀಜೆ ಮಾಡಿ ಸ್ವಲ್ಪ ಅಲ್ಲಿ ಹೊಲ್ದಾಗ ಕುಂತು ತೋರಿಸ್ತೀವಿ ನಿಮ್ಗೆ ರೀ ಹೆಂಗೆ ಪೂಜೆ ಮಾಡ್ತೀವಂತ. ಆ್ಯಂಡ್ ನಮ್ಮ ಹಳ್ಳಿ ಕಡೆಗೆ ಯುಗಾದಿ ಹಬ್ಬ ದಿನ ಆಲ್ಮೋಸ್ಟ್ ನಸಕ್ನೇ 5 ಗಂಟೆಗೆ ಎತ್ತುಗಳು ಅವು ತೊಗೊಂಡು ಹೋಗ್ತಾರೆ. ಬಟ್ ಇವತ್ತು ನಾವು ಬರೋದು ಲೇಟ್ ಆಗ್ಯದ, ಅಂದ್ರೂ ಜಲ್ದಿನೇ ಬಂದಂಗೆ ಆಗ್ಯದ ರೀ. ನಮ್ಮೊಬ್ಬರನ್ನ 6-7 ತಗೋತಾರೆ. ಇಲ್ಲೇ ನಮ್ಮ ಕಬ್ಬಿನಲ್ಲ ಅದ, ಈ ಕಡೆ ನಮ್ಮ ಮನರಲ್ಲ ಅದ. ಆ್ಯಂಡ್ ಇವಾಗ ಪೂಜೆ ಮಾಡಿ ಬರ್ತೀವಿ ಫಸ್ಟ್. ಅದಾದ್ಮೇಲೆ ನಿಮ್ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ಇಷ್ಟು ಬೆಳಕು ಕಾಣಲ್ಲ ಅನ್ಸೋಗ್ತೀನಿ, ಯಾಕಂದ್ರೆ ಇದು ವಿಡಿಯೋ ಇದ್ರೊಳಗೆ ಮಾಡತ್ತೀನಲ್ಲ ರೀ ಕ್ಯಾಮ್ರಾದಾಗ. ಸ್ಟಾರ್ಟ್ ಆಯ್ತು ನೋಡ್ರಿ ಪೂಜೆ. ನಮ್ಮ ಸೂರ್ಯವನು ಹೊರ ಬರ್ತಾನೆ ಅನಿಸುತ್ತೆ. ಈಗ ಬರಲ್ಲ ರೀ, ನಾ ಲೇಟ್ ಆಯ್ತು. ಯುಗಾದಿ ಹಬ್ಬ ಅಂದ್ರೆ ಒಂಥರ ನಮ್ಗೆ ಹೊಸ ವರ್ಷ ರೀ. ಈ ವರ್ಷನೂ ನಮ್ಮ ಸಂಪ್ರದಾಯ ಪ್ರಕಾರ ಹೊಲಕ್ಕೆ ಬಂದಕ್ಕೆ ಭೂಮಿ ತಾಯಿ ಪೂಜೆ ಮಾಡ್ತೀವಿ. ಈಗಿನ ಜನ್ರೇಷನ್ ಬೈಕ್ ಮೇಲೆ ಬರಾಕತ್ತೀವಿ. ಮೊದಲೆಲ್ಲ ನಮ್ಮ ಅಪ್ಪರು ಮತ್ತು ನಮ್ಮ ಮುತ್ತಿರೆಲ್ಲ ಎತ್ತಿನ ಗಡಿಯಾಗಿ ಬರ್ತಿದ್ರು. ಇನ್ನು ಬರುವಂಥ ಜನ್ರೇಷನ್ದಾಗ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ಆದರೂ ನಮ್ಮ ಸಂಪ್ರದಾಯ ನಾವು ಮರಿಬಾರ್ದು. ಈಗ ರೀ ನಮ್ಮ ಹೊಲ್ದಾಗ ಬಂದೀವಿ ಪೂಜೆ ಮಾಡೋಕ್ಕಂತ. ನಮ್ಮದು ಪೂಜೆ ಸ್ಟಾರ್ಟ್ ಆಗುತ್ತೆ ಈಗ. ಈ ಥರ ಇದು ಕೈಲಿಟ್ಟಿಗೆ ಪೂಜೆ ಮಾಡ್ತಾರೆ. ಸೊ ಏನಪ್ಪ ಅಂದ್ರೆ ಇದಕ್ಕೆ ಸದಾ ನೀರು ಹಚ್ಚಿ ಸ್ವಲ್ಪ ತೊಳೆದು 14 ವಿಭೂತಿ ಹಚ್ಚಿ ಪೂಜೆ ಮಾಡಲಿ. ಹೊಸ ವರ್ಷದ ದಿನ ಬೆಳಗ್ಗೆ ಹೊಲಕ್ಕೆ ಹೋಗಿ ಪ್ರಕೃತಿ ಜೊತೆ ಭೂಮಿ ತಾಯಿ ಪೂಜೆ ಮಾಡ್ಕೋತು. ಈ ಭೂಮಿ ತಾಯಿ ಒಂದಷ್ಟು ಲಾಭನೂ ಮಾಡ್ಬೋದು, ಒಂದಷ್ಟು ನಷ್ಟನೂ ಮಾಡ್ಬೋದು. ಆದರೂ ನಂಬಿಕೆ ಇರ್ತದೆ, ಮುಂದಿನ ವರ್ಷ ಆದರೂ ಚಲೋ ಬೆಳೆ ಕೊಡ್ತಾಳಂತ. ಈ ವರ್ಷ ನಷ್ಟ ಆಗ್ಯದಂತ ಯಾರು ಕೂಡ ಹೊಲ ಮಾಡೋದು ಬಿಡಲ್ಲ, ಒಕ್ಕಲ್ತನ ಮಾಡೋದು ಬಿಡಲ್ಲ, ವ್ಯವಸಾಯ ಮಾಡೋದಂತೂ ಬಿಡೋದೇವಿಲ್ಲ. ಸೊ ಅದ್ರ ಸಲಂತೆ ಒಂದು ವರ್ಷ ಹಂಗೆ ಒಂದು ವರ್ಷ ಹಿಂಗೆ ಅಂತ ನಂಬ್ಕೊಂಡು ಪ್ರತಿ ವರ್ಷನೂ ಮುಂದಿನ ವರ್ಷ ಏನೋ ಒಂದು ಆಗ್ಬೋದು ಅಂತಾನೆ ನಂಬಿಕೆ ಇಟ್ಕೊಂಡು ಭೂಮಿ ತಾಯಿ ಒಳ್ಳೆಯಾಗ ಬಿತ್ತಾರ. ನಿಮಗೇನ್ರಿ ಈ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಮತ್ತು ಕಾಮೆಂಟ್ ಮಾಡಿರಿ ಹೆಂಗೆ ಅದಂತ ವ್ಲಾಗ. ಯಾಕಪ್ಪ ಅಂದ್ರೆ ಬರೋಂಥ ವ್ಲಾಗ್ಸ್ಗಳು ಹಿಂಗೆ ಮಾಡೋಕ್ಕಂತ ಉಪಯೋಗ ಆಗುತ್ತೆ. ಸೊ ಮರಿದೇನೆ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.